Namaste and welcome to BioStudies. Yes, in this video we are going to start a very new chapter ಯಾವುದು ದ ಆ್ಯನಿಮಲ್ ಕಿಂಗ್ಡಮ್. ತುಂಬ ದಿನ ಕಾಯಿಸಿ ಆದಮೇಲೆ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಸಮ್ ರೀಸನ್ಸ್ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ತುಂಬ ಪೇಷನ್ಸಿಂದ ಕಾದಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಮೈ ಸಿನ್ಸಿಯರ್ ಅಪಾಲಜೀಸ್. ಇವತ್ತಿನಿಂದ ಈ ಚಾಪ್ಟರ್ನ ಆ್ಯನಿಮಲ್ ಕಿಂಗ್ಡಮ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ ಸ್ಟಾರ್ಟ್ ವಿತ್ ದ ನ್ಯೂ ಚಾಪ್ಟರ್ ಯಾವುದು ಆ್ಯನಿಮಲ್ ಕಿಂಗ್ಡಮ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಜಸ್ಟ್ ಸ್ಟಡಿ ದ ಇಂಟ್ರೊಡಕ್ಷನ್ ಪಾರ್ಟ್. ಅಂದರೆ ಈ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಅಲ್ಟಿಮೇಟ್ ಆಗಿ ನೀವು ಏನನ್ನು ಕಲಿಬೇಕು ಅಂತ ಇಲ್ಲಿ ಕ್ವಿಕ್ ಆಗಿ ಒಂದ್ಸತಿ ಓದೋಣ. ಬಟ್ ದಿಸ್ ವಿಡಿಯೋ ಇವೊಂದು ಇಟ್ ಈಸ್ ಜಸ್ಟ್ ಅ ಇಂಟ್ರೊಡಕ್ಷನ್, ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ನಲ್ಲಿ ನಿಮಗೆ ಜಾಸ್ತಿ ಸೈಂಟಿಫಿಕ್ ವರ್ಡ್ಸ್ ಸಿಗ್ತವೆ. ಕರೆಕ್ಟಾಗಿ ಅವನ್ನ ವಿಡಿಯೋ ಆದ ತಕ್ಷಣ ಅದೇ ದಿನವೇ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕಿಂತ ಮುಂಚೆ ನೀವು ಅವನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ತುಂಬ ಈಸಿಯಾಗಿ ಕಲಿಬೋದು. ಓಕೆ, ನಾವು ಈ ಕಿಂಗ್ಡಮ್ ಸಿಸ್ಟಮ್ 5 ಕಿಂಗ್ಡಮ್ ಸಿಸ್ಟಮ್ ಯಾರು ಪ್ರಪೋಸ್ ಮಾಡಿದ್ದು? RH ವಿಟಾಕರ್. ನೆನಪಿದೆಯಾ? ವಿಚ್ ಆರ್ ದ 5 ಕಿಂಗ್ಡಮ್ಸ್? ಫಸ್ಟ್ ಒನ್ ಮೊನೆರಾ ಇತ್ತು, ಅದಾದಮೇಲೆ ಪ್ರೊಟಿಸ್ಟಾ, ದೆನ್ ಫಂಜೈ, ಪ್ಲ್ಯಾಂಟ್ ಕಿಂಗ್ಡಮ್ ಆ್ಯಂಡ್ ಎನಿಮಲ್ ಕಿಂಗ್ಡಮ್. ಅಂದರೆ ಪ್ಲ್ಯಾಂಟೆ ಆ್ಯಂಡ್ ಎನಿಮಲಿಯಾ. ಹೌದಾ? ಈ 4 ನಾವು ಆಲ್ರೆಡಿ ಕಲ್ತಾಗಿದೆ. 5th ಕಿಂಗ್ಡಮ್ ಯಾವುದು? ಕಿಂಗ್ಡಮ್ ಎನಿಮಲಿಯಾ, ಆಲ್ಸೋ ಕಾಲ್ಡ್ ಆಸ್ ಸಿಂಪಲ್ ಆಗಿ ಎನಿಮಲ್ ಕಿಂಗ್ಡಮ್ ಅಂತಲೂ ಕರೀತಾರೆ. ಆ್ಯಂಡ್ ದಿಸ್ ಎನಿಮಲ್ ಕಿಂಗ್ಡಮ್ ಇಟ್ ಈಸ್ ದ ಲಾರ್ಜೆಸ್ಟ್ ಕಿಂಗ್ಡಮ್. ಯಾಕಂದರೆ ಇಲ್ಲಿವರೆಗೂ ಈ ಎನಿಮಲ್ ಕಿಂಗ್ಡಮ್ನಿಂದ ಸುಮಾರು 1 ಮಿಲಿಯನ್ ಆರ್ಗ್ಯಾನಿಸಮ್ಸ್ಗಳನ್ನು, ಸ್ಪೀಸೀಸ್ಗಳನ್ನು ಡಿಸ್ಕವರ್ ಮಾಡಿದ್ದಾರೆ. ಸೋ ಫಾರ್ ವಿ ಹ್ಯಾವ್ ಡಿಸ್ಕವರ್ಡ್ ಅಬೌಟ್ 1 ಮಿಲಿಯನ್ ಸ್ಪೀಸೀಸ್ ಫ್ರಮ್ ದಿಸ್ ಎನಿಮಲ್ ಕಿಂಗ್ಡಮ್ ಆ್ಯಂಡ್ ದೇರ್ ಫೋರ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ಲಾರ್ಜೆಸ್ಟ್ ಕಿಂಗ್ಡಮ್. ಓಕೆ, now first we'll study about the characters of the members which comes under this kingdom. ಸೊ ಇಲ್ಲಿ ಬರುವ ಎಲ್ಲ ಮೆಂಬರ್ಸ್ನ ನಾವೇನಂತ ಕರಿತೀವಿ? ಆ್ಯನಿಮಲ್ಸ್, ಪ್ರಾಣಿಗಳು ಅಂತ ಕರಿತೀವಿ. ಹೌದಾ? ಸೊ ಆ್ಯನಿಮಲ್ಸ್ದು ಜನರಲ್ ಕ್ಯಾರೆಕ್ಟರ್ಸನ್ನ ಫಸ್ಟ್ ನಾವಿಲ್ಲಿ ಸ್ಟಡಿ ಮಾಡಿಬಿಡೋಣ. ಸೊ ಆಲ್ ದೀಸ್ ಕ್ಯಾರೆಕ್ಟರ್ಸ್ ಅಪ್ಲೈಸ್ ಟು ಆಲ್ ದ ಆರ್ಗ್ಯಾನಿಸಮ್ಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ದಿಸ್ ಆ್ಯನಿಮಲ್ ಕಿಂಗ್ಡಮ್. ರೈಟ್? ನೌ ದ ಫಸ್ಟ್ ಕ್ಯಾರೆಕ್ಟರ್ ಈಸ್ the members of animal kingdom are multicellular. They are multicellular and eukaryotic organisms. ಓಕೆ, ಸೊ ಇವಾಗ ನೀವೆಲ್ಲ ವರ್ಡ್ಸ್ ನಿಮಗೆ ತುಂಬ ಈಸಿ ಆಗ್ತಿರ್ಬೇಕಲ್ವ? ಬಿಕಾಸ್ ಆಲ್ ದೀಸ್ ವರ್ಡ್ಸ್ ವಿ ಹ್ಯಾವ್ ಸ್ಟಡಿಡ್. ಮೊದಲನೇ ಚಾಪ್ಟರಿಂದನೂ ಇವನ್ನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಹೌದಾ? ಸೊ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಬರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಬಹುಕೋಶೀಯ ಜೀವಿಗಳು. ಸೊ ದೇರ್ ಬಾಡಿ ಈಸ್ ಕಂಪೋಸ್ಡ್ ಆಫ್ ಮೆನಿ ಸೆಲ್ಸ್ ಆ್ಯಂಡ್ ದೇ ಆರ್ ಯೂಕ್ಯಾರಿಯೋಟಿಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ಯೂಕ್ಯಾರಿಯೋಟಿಕ್? ಯು ಕ್ಯಾನ್ ಫೈಂಡ್ ಅ ಪರ್ಫೆಕ್ಟ್ ನ್ಯೂಕ್ಲಿಯಸ್. ವ್ಯವಸ್ಥಿತವಾಗಿ ರಚನೆ ಆದಂತಹ ನ್ಯೂಕ್ಲಿಯಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. ಅದಕ್ಕೆ ಇದನ್ನು ನಾವು ಯೂಕ್ಯಾರಿಯೋಟಿಕ್. ಈ ಆ್ಯನಿಮಲ್ಸ್ಗಳಲ್ಲಿ ನೀವು ಯಾವುದೇ ಸೆಲ್ ತೊಗೊಂಡ್ರೂ ಆ ಸೆಲ್ನಲ್ಲಿ ಒಂದು ನ್ಯೂಕ್ಲಿಯಸ್ ಅಂತ ಇದ್ದೇ ಇರುತ್ತೆ. ಓಕೆ, ಇವಾಗ ಪ್ಲ್ಯಾಂಟ್ ಕಿಂಗ್ಡಮ್ಗೆ ಕಂಪೇರ್ ಮಾಡಿದರೆ, ಇನ್ ಪ್ಲ್ಯಾಂಟ್ ಕಿಂಗ್ಡಮ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್ ಆಲ್ ದ ಪ್ಲ್ಯಾಂಟ್ಸ್ ಆರ್ ಮಲ್ಟಿಸೆಲ್ಯುಲರ್ ಆ್ಯಂಡ್ ದೇ ಆರ್ ಯೂಕ್ಯಾರಿಯೋಟಿಕ್ ಇನ್ ನೇಚರ್ ಅಂತ ಕಲ್ತಿದ್ವಿ. ಹೌದಾ? ಸೊ ಪ್ಲಾಂಟ್ ಕಿಂಗ್ಡಮ್ ಕೂಡ ಮಲ್ಟಿಸೆಲ್ಯುಲರ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಆ್ಯಂಡ್ ಎನಿಮಲ್ ಕಿಂಗ್ಡಮ್ ಈಸ್ ಆಲ್ಸೋ ಮಲ್ಟಿಸೆಲ್ಯುಲರ್ ಆ್ಯಂಡ್ ಯೂಕ್ಯಾರಿಯೋಟಿಕ್. ಹಾಗಾದರೆ ಡಿಫ್ರೆಂಟ್ ಸೆಲ್ ಬರುತ್ತೆ ಅಂತಂದರೆ, ಪ್ಲಾಂಟ್ ಕಿಂಗ್ಡಮ್ನಲ್ಲಿ ದ ಸೆಲ್ಸ್ ಆರ್ ನೋ ಡೌಟ್ ದೇ ಆರ್ ಯೂಕ್ಯಾರಿಯೋಟಿಕ್ ಸೆಲ್ಸ್, ಬಟ್ ದ ಸೆಲ್ ಈಸ್ ಕವರ್ಡ್ ಬೈ ಸೆಲ್ ವಾಲ್. ಅಲ್ಲಿ ಕೋಶ ಭಿತ್ತಿ ಇರುತ್ತೆ. ಎಲ್ಲಿ? ಪ್ಲಾಂಟ್ ಕಿಂಗ್ಡಮ್ನಲ್ಲಿ. ಬಟ್ ಇಲ್ಲಿ ಸೆಲ್ ವಾಲ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್. Cell wall is completely absent. The difference between plant kingdom and animal kingdom. So the members are multicellular, eukaryotic and the cell wall is absent. ಪ್ಲ್ಯಾಂಟ್ಸಿಗೆ ಕಂಪೇರ್ ಮಾಡಿದರೆ, ಪ್ಲ್ಯಾಂಟ್ಸ್ನಲ್ಲಿ ಇಫ್ ಯು ಟೇಕ್ ದ ಪ್ಲ್ಯಾಂಟ್ ಪಾರ್ಟ್ಸ್ ಅಂದರೆ ಆರ್ಗನ್ಸ್ ತೊಗೊಂಡ್ರೆ ಯಾವ್ಯಾವ ಇರ್ತವೆ? ಲೀಫ್ ಇರುತ್ತೆ, ಫ್ಲವರ್ಸ್ ಇರುತ್ತೆ, ಫ್ರೂಟ್ ಇರುತ್ತೆ, ಬೇರೆ ಯಾವ್ಯಾವುದೋ ಸ್ಟ್ರಕ್ಚರ್ಸ್ ಇರುತ್ತೆ. ಹೌದಾ? ಇನ್ ಕೇಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಆಲ್ ದೀಸ್ ಆರ್ಗನ್ಸ್ ದೇ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ದ ಬಾಡಿ. ನಿಮಗೆ ಆರಾಮಾಗಿ ಕಾಣಿಸ್ಬಿಡುತ್ತೆ, ಫ್ಲವರ್ ಇಲ್ಲಿದೆ, ಎಲೆ ಇಲ್ಲಿದೆ, ಫ್ರೂಟ್ ಇಲ್ಲಿದೆ ಅಂತ. ಬಟ್ ಇನ್ ಕೇಸ್ ಆಫ್ ಆ್ಯನಿಮಲ್ ಕಿಂಗ್ಡಮ್ ಇಲ್ಲೇನಾಗುತ್ತೆ, ಈ ಪ್ರಾಣಿಗಳಲ್ಲಿ ಏನು ಆರ್ಗನ್ಸ್ ಇರ್ತಾವಲ್ಲ, ಅಂಗಗಳು ಇರ್ತಾವಲ್ಲ, ಆಲ್ ದೀಸ್ ಬಾಡಿ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಆಫ್ ಆ್ಯನ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ನಿಮಗೆ ನೋಡಲಿಕ್ಕೆ
ಆ ಪ್ರಾಣಿಯಲ್ಲಿರುವಂತಹ ಯಾವುದೇ ಅಂಗಗಳು ನಿಮಗೆ ಕಾಣಿಸಲ್ಲ. ಯಾಕಂದರೆ ಆಲ್ ದೀಸ್ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ. ಇವಾಗ ನೀವು ಹಾರ್ಟ್ ನೋಡಬೇಕು, ಕಿಡ್ನಿ ನೋಡಬೇಕು ಅಂತಂದರೆ ಕಾಣಿಸಲ್ಲ, ಬಿಕಾಸ್ ಆಲ್ ದೀಸ್ ಬಾಡಿ ಆರ್ಗನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಅನಿಮಲ್ ಬಾಡಿ. Okay, so this is all about the structure of the animal kingdom members. Second one is about the nutrition. ಸೊ ನ್ಯೂಟ್ರಿಷನ್ ತಗೊಂಡ್ರೆ ಪ್ಲ್ಯಾಂಟ್ಸ್ನಲ್ಲಿ ಏನಾಗಿತ್ತು, ಆಲ್ ದ ಪ್ಲ್ಯಾಂಟ್ಸ್ ದೇ ವೇರ್ ಅಟೋಟ್ರೋಪಿಕ್ ಇನ್ ನೇಚರ್. ಯಾಕೆ? ಬಿಕಾಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ವೈ ದೇ ಪ್ರಿಪೇರ್ ದೇರ್ ಓನ್ ಫುಡ್? ಬಿಕಾಸ್ ದೇ ಹ್ಯಾವ್ ಕ್ಲೋರೋಫಿಲ್, ಅಲ್ಲಿ ವರ್ಣದ್ರವ್ಯಗಳು ಇರ್ತವೆ. ಬಟ್ ಇಲ್ಲೇನಾಗುತ್ತೆ, the members of animal kingdom, they are heterotrophs. So they exhibit heterotropic mode of nutrition. That means they cannot prepare their own food. Why they cannot prepare their own food? Because they don't have chlorophyll. So chlorophyll ಇಲ್ಲ ಅಂತಂದರೆ ಅವು ಆಹಾರಗಳನ್ನು ತಯಾರಿಸೋದಿಲ್ಲ. Therefore they are dependent on the other organisms. So in heterotropic mode of nutrition, ಆ್ಯನಿಮಲ್ಸ್ ಏನು ಮಾಡ್ತವೆ, ಈ ಸಸ್ಯಗಳನ್ನು ಅಥವಾ ಸಸ್ಯದ ಪಾರ್ಟ್ಸ್ಗಳನ್ನು, ಆ್ಯನಿಮಲ್ಸ್ಗಳನ್ನು ಅಥವಾ ಆ್ಯನಿಮಲದ ಯಾವುದೋ ಒಂದು ಪಾರ್ಟನ್ನು ಇವು ಆಹಾರವಾಗಿ ತಗೋತವೆ. ಸೊ ದ ಆ್ಯನಿಮಲ್ ಕಿಂಗ್ಡಮ್ ಮೆಂಬರ್ಸ್ ದೇ ಆರ್ ಹಿಟೆರೋಟ್ರೋಪಿಕ್ ಇನ್ ನೇಚರ್. ಅದರಲ್ಲೂ ಎಕ್ಸ್ಪೆಷಲಿ ಹೋಲೋಝೋಯಿಕ್. ಐ ಹೋಪ್ ಯು ರಿಮೆಂಬರ್ ಆಲ್ ದೀಸ್ ವರ್ಡ್ಸ್. ಹೋಲೋಝೋಯಿಕ್ ಅಂತಂದರೆ ಎಂಗಲ್ಫಿಂಗ್ ದ ಫುಡ್. ಸೊ ಈ ಪ್ಲ್ಯಾಂಟ್ ಮತ್ತು ಆ್ಯನಿಮಲ್ಸ್ಗಳನ್ನು ಅವು ಕ್ಯಾಚ್ ಮಾಡಿ ನುಂಗಿ ತಿಂತವೆ. ಸೊ ಒನ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್. ಇವಾಗ ನೀವು ಪ್ಲ್ಯಾಂಟ್ಸನ್ನ ತೊಗೊಂಡ್ರೆ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಅವು ತಮಗೆ ಹೆಂಗೆ ಬೇಕೋ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ನನ್ನ ವಾಯ್ಸಿಂದ, ಇನ್ನೂ ಕರೆಕ್ಟಾಗಿಲ್ಲ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಅವು ತಮಗೆ ಹೆಂಗೆ ಬೇಕೋ ಹಾಗೆ ಅವು ಸಿಂಪಲ್ಲಾಗಿ ಆಹಾರವನ್ನು ತಯಾರಿಸ್ಕೊಂಡ್ಬಿಡ್ತವೆ. ಬಟ್ ಇಲ್ಲೇನಾಗುತ್ತೆ, ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಇವು ಹೋಲೋಝೋಯಿಕ್ ಇರೋದ್ರಿಂದ ಯಾವುದೋ ಒಂದು ಸಸ್ಯವನ್ನು ಆಗಲಿ ಅಥವಾ ಒಂದು ಪ್ರಾಣಿಯನ್ನು ಆಗಲಿ ಸಸ್ಯಗಳಿಂದ ಅಡುಗೆಯನ್ನು ತಯಾರಿಸಿ ಅದನ್ನು ನಾವು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀವಿ. ಬಟ್ ಅದೇ ಅಲ್ಟಿಮೇಟ್ ಫುಡ್ ಅಲ್ಲ. ಫುಡ್ಡನ್ನು ನಾವು ಆ ಫಾರ್ಮ್ದಲ್ಲಿ, ಅಂದರೆ ಚಪಾತಿ ರೂಪದಲ್ಲಿ, ರೈಸ್ ರೂಪದಲ್ಲಿ, ಸಾಂಬಾರ್ ರೂಪದಲ್ಲಿ ತಿಂತಾ ಇರ್ತೀವಿ. ಅಥವಾ ಈ ಕಾರ್ನಿವೋರಸ್ ಆ್ಯನಿಮಲ್ಸ್ ಇತ್ತು ಅಂದರೆ ಬೇರೆ ಆ್ಯನಿಮಲ್ಸ್ಗಳನ್ನು ಜಸ್ಟ್ ಅವು ತಿಂದ್ಬಿಡ್ತವೆ. ಸೊ ತಿಂದ ತಕ್ಷಣ ಆಹಾರ ಅಲ್ಲಿಗೆ ಮುಗಿತಾ ಇಲ್ಲ, ಜಸ್ಟ್ ಅಲ್ಲಿ ಫುಡ್ಡನ್ನು ನಾವು ಇಂಟೇಕ್ ಮಾಡಿ ಆಯಿತು. ಬಟ್ ಒಳಗಡೆ ಹೋದ್ಮೇಲೆ ಆ ಫುಡ್ ಏನಾಗಬೇಕು, ಡೈಜೆಷನ್ ಆಗಬೇಕು, ಜೀರ್ಣಕ್ರಿಯೆ ಆಗಬೇಕು. ಸೊ ಇಲ್ಲಿ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಕ್ಯಾವಿಟಿ. ಸೊ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಇಲ್ಲಿರುವ ಮೆಂಬರ್ಸ್ ತಗೊಂಡ್ರೆ ಬಾಡಿ ಒಳಗಡೆ ಒಂದು ಬಾಡಿ ಕ್ಯಾವಿಟಿ ಅಂತ ಇರುತ್ತೆ. ಸೊ ಆ ಕ್ಯಾವಿಟಿ ಒಳಗಡೆ ಏನಾಗುತ್ತೆ, ಡೈಜೆಷನ್ ಆಗುತ್ತೆ. ಡೈಜೆಷನ್ ಅಂತಂದರೆ ಜೀರ್ಣಕ್ರಿಯೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ನ್ಯೂಟ್ರಿಷನ್ ಹಿಯರ್ ಈಸ್ heterotropic in that holozoic mode of nutrition, and some are parasitic. What is this parasitic mode of nutrition? ಬೇರೆ ಜೀವಿಗಳ ಮೇಲೆ ಅವಲಂಬನೆ ಆಗೋದು ಮತ್ತು ಬೇರೆ ಜೀವಿಗಳಿಂದ ತಮ್ಮ ಆಹಾರವನ್ನು ಇವು ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಅಟ್ ದ ಸೇಮ್ ಟೈಮ್ ದೇ ಕಾಸ್ ಸಮ್ ಡಿಸೀಸಸ್ ಟು ದ ಹೋಸ್ಟ್ ಬಾಡಿ. ಇದನ್ನು ನಾವು ಕಲ್ತಿದ್ದೀವಿ, ಹೌದಾ? ಸೊ the nutrition is heterotropic mode, then holozoic, and few are parasitic in nature. And very very important, digestion takes place inside the body cavity. Sarina? Next, third general character is about locomotion. ಲೊಕೊಮೋಷನ್ ಅಂದರೆ ಏನಂತ ಹೇಳಿದ್ವಿ, ಈ ಚಲನಾ ಶಕ್ತಿ ಅಂತ ಹೇಳಿದ್ವಿ, ಚಲನೆಯ ಶಕ್ತಿ. ಸೊ ಮೋಸ್ಟ್ಲಿ ಆಲ್ ದ ಮೆಂಬರ್ಸ್ ಆಫ್ ಆ್ಯನಿಮಲ್ ಕಿಂಗ್ಡಮ್ ದೇ ಎಕ್ಸಿಬಿಟ್ ಲೊಕೊಮೋಷನ್. ಸೊ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಎಲ್ಲ ಪ್ರಾಣಿಗಳು ಯೂಶ್ವಲಿ ಈ ಚಲನ ಶಕ್ತಿಯನ್ನು ತೋರಿಸ್ಕೊಡ್ತವೆ. ಅಂದರೆ ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆರಾಮವಾಗಿ ಮೂವ್ ಆಗ್ತವೆ. ಓಕೆ, ಬಟ್ ಫ್ಯೂ ಎಕ್ಸೆಪ್ಷನ್ಸ್ ಇದ್ದಾವೆ. ಯಾವ್ಯಾವುದು ಅಂತಂದರೆ, ಈ ಸ್ಪಂಜು ಪ್ರಾಣಿಗಳು ಅಂತ ಕೇಳಿದ್ದೀರಾ, ಮ್ಯಾಚ್ಯೂರ್ ಸ್ಪಾಂಜಸ್, ಓಕೆ, ಆ್ಯಂಡ್ ಕೋರಲ್ಸ್. ಸೊ ಈ ಎರಡು ಜೀವಿಗಳನ್ನು ಬಿಟ್ಟು ಎಲ್ಲ ಆ್ಯನಿಮಲ್ ಕಿಂಗ್ಡಮ್ನಲ್ಲಿ ಬರುವಂತಹ ಎಲ್ಲ ಜೀವಿಗಳು ದೇ ಎಕ್ಸಿಬಿಟ್ ಲೊಕೊಮೋಷನ್. ಈ ಸ್ಪಾಂಜಸ್ ಅಂತ ಕರಿತೀವಲ್ಲ, ಪೂರ್ತಿಯಾಗಿ ಪ್ರಬುದ್ಧಾವಸ್ಥೆಗೆ ಬಂದಿರುವಂತಹ ಮ್ಯಾಚ್ಯೂರ್ ಸ್ಪಾಂಜಸ್ಸು ಯೂಶ್ವಲಿ ಒಂದೇ ಜಾಗದಲ್ಲಿ ಅಂಟ್ಕೊಂಡಿರ್ತವೆ. ಸೊ ದೇ ಡೋಂಟ್ ಎಕ್ಸಿಬಿಟ್ ಲೊಕೊಮೋಷನ್. ಅದೇ ಥರ ಕೋರಲ್ಸ್ ಅನ್ನುವಂತಹ ಸಿಂಪಲ್ ಜೀವಿಗಳು, ಅಂದರೆ ಸಿಂಪಲ್ ಪ್ರಾಣಿಗಳು ಥರ ಅವು ಒಂದೇ ಪ್ಲೇಸ್ನಲ್ಲಿ ಅಂಟ್ಕೊಂಡು ಬೆಳಿತವೆ. ಇದೆರಡನ್ನು ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳು ಚಲನ ಶಕ್ತಿಯನ್ನು ತೋರಿಸ್ಕೊಡ್ತವೆ. ದೇ ಎಕ್ಸಿಬಿಟ್ ಲೊಕೊಮೋಷನ್.
locomotion. And why they are exhibiting locomotion? This is very important because they have a very well developed muscular system. What is this muscular system? ಅಂದರೆ ಈ ಪ್ರಾಣಿಗಳ ದೇಹದಲ್ಲಿ ಸ್ನಾಯುಗಳು ಅಂದರೆ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗಿ ಬೆಳೀತವೆ. ಬಿಕಾಸ್ ದೇ ಹ್ಯಾವ್ ಎ ಮಸ್ಕ್ಯುಲರ್ ಸಿಸ್ಟಮ್, ಮಸಲ್ಸ್, ದೇ ಕ್ಯಾನ್ ಎಕ್ಸಿಬಿಟ್ ಲೊಕೊಮೋಷನ್. ಒಂದಕ್ಕೊಂದು ಲಿಂಕ್ ಮಾಡಿ ನಾವು ಕಲಿಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಒನ್, ದಿಸ್ ಈಸ್ ಅಬೌಟ್ ದ ರೆಸ್ಪಾನ್ಸಿವ್ನೆಸ್. ಇದೆಲ್ಲ ವರ್ಡ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓಪನ್ ಆಗುತ್ತೆ, ಅಲ್ಲೇ ರೆಫರ್ ಮಾಡ್ಬೋದು. ಓಕೆ, ರೆಸ್ಪಾನ್ಸಿವ್ನೆಸ್ ಅಂತಂದರೆ ನಾವು ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಡ್ ಕಲಿಬೇಕಾದ್ರೆ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಅಂತ ಕಲ್ತಿದ್ವಿ. ಅದರಲ್ಲಿ ಕಾನ್ಷಿಯಸ್ನೆಸ್ ಅಂತ ಒಂದು ವರ್ಡನ್ನು ಕಲ್ತಿದ್ವಿ, ಒಂದು ಕಾನ್ಸೆಪ್ಟನ್ನು. ಸೊ ಎನಿಮಲ್ ಕಿಂಗ್ಡಮ್ನಲ್ಲಿಯೂ ಕೂಡ ಆಲ್ ದ ಮೆಂಬರ್ಸ್ ಆಫ್ ಎನಿಮಲ್ ಕಿಂಗ್ಡಮ್ ದೇ ಹ್ಯಾವ್ ಅ ವೆರಿ ವೆಲ್ ಡೆವಲಪ್ಡ್ ಸೆನ್ಸರಿ ಸಿಸ್ಟಮ್ ಅಥವಾ ಸೆನ್ಸರಿ ಆರ್ಗನ್ಸ್. ಅಂದರೆ ಯೂಶ್ವಲಿ ಈ ಸಂವೇದನಾಶೀಲನೆಯನ್ನು ತೋರಿಸುವಂತಹ ಅಥವಾ ಈ ಇಂದ್ರಿಯಗಳನ್ನು ಇವು ಹೊಂದಿರ್ತವೆ, ಸೆನ್ಸ್ ಆರ್ಗನ್ಸ್ಗಳನ್ನು ಹೊಂದಿರ್ತವೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಸೆನ್ಸರಿ ಸಿಸ್ಟಮ್ ಅಲಾಂಗ್ ವಿತ್ ನರ್ವಸ್ ಸಿಸ್ಟಮ್ ಅಂತಂದರೆ ಏನು, ಈ ನರಮಂಡಲ ಅಂತ ಕರಿತೀವಲ್ಲ ನಾವು. ಸೊ ಬಿಕಾಸ್ ದೇ ಹ್ಯಾವ್ ಅ ಪ್ರೆಸೆನ್ಸ್ ಆಫ್ ಸೆನ್ಸರಿ ಆ್ಯಂಡ್ ನರ್ವಸ್ ಸಿಸ್ಟಮ್, ದೇ ಗಿವ್ ಅ ಕ್ವಿಕ್ ರೆಸ್ಪಾನ್ಸ್. ಸೊ ಪ್ರಾಣಿಗಳ ದೇಹದಲ್ಲಿ ಈ ಇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್ ಆಗಲಿ ಮತ್ತು ನರ್ವಸ್ ಸಿಸ್ಟಮ್ ಆಗಲಿ ತುಂಬ ವೆರಿ ವೆಲ್ ಡೆವಲಪ್ ಆಗಿರುತ್ತೆ. ಸೊ ದೇರ್ ಫೋರ್ ದೀಸ್ ಆರ್ಗ್ಯಾನಿಸಮ್ಸ್ ದೇ ಗಿವ್ ಕ್ವಿಕ್ ರೆಸ್ಪಾನ್ಸ್. ಅಂದರೆ ಇವು ಪ್ರಚೋದನೆಗೆ ಇಮ್ಮಿಡಿಯೇಟ್ ಆಗಿ ಒಂದು ಪ್ರತಿಕ್ರಿಯೆಯನ್ನು ತೋರಿಸುವಂತಹ ಶಕ್ತಿಯನ್ನು ಹೊಂದಿರ್ತವೆ. ಸೊ ಅದನ್ನು ನಾವಿಲ್ಲಿ ರೆಸ್ಪಾನ್ಸನ್ನು ಕೊಡಲಿಕ್ಕೆ ಇವು ದೇ ಹ್ಯಾವ್ ಸೆನ್ಸರಿ ಆ್ಯಂಡ್ ನರ್ವಸ್ ಸಿಸ್ಟಮ್. ಯೂಶ್ವಲಿ ನಿಮಗೆ ಈ ಲೆಸನ್ನಲ್ಲಿ ಏನೇ ಕನ್ಫ್ಯೂಷನ್ ಆಯಿತು ಅಂದರೆ ಅಲ್ಲಿರುವಂತಹ ಕ್ಯಾರೆಕ್ಟರನ್ನು ನಮ್ಮ ದೇಹಕ್ಕೆ, ನಮ್ಮ ಬಾಡಿಗೆ ಅವನ್ನ ಕಂಪೇರ್ ಮಾಡಿ ನೋಡಿ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನಿಮಗೆ ಈ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತಂದರೆ ಇವಾಗ ನೋಡಿ, ಸೆನ್ಸರಿ ಮತ್ತು ನರ್ವಸ್ ಸಿಸ್ಟಮ್ ಹೆಂಗಿರುತ್ತೆ ನಮ್ಮ ಬಾಡಿನಲ್ಲಿ. ಜಸ್ಟ್ ಒಂದು ಪೆನ್ ತೊಗೊಂಡು ಅಕಸ್ಮಾತ್ ಆಗೋದು ಹಿಂಗೆ ಬಡಿಲಿಕ್ಕೆ ಬಂತು ಅಂತಂದರೆ ಹಿಂದಕ್ಕೆ ಹೋಗ್ಬಿಡ್ತೀವಿ ನಾವು. ಯಾಕೆ? ಬಿಕಾಸ್ ವಿ ಹ್ಯಾವ್ ಅ ವೆರಿ ವೆಲ್ ಡೆವಲಪ್ಡ್ ಸೆನ್ಸರಿ ಆ್ಯಂಡ್ ನರ್ವಸ್ ಸಿಸ್ಟಮ್. ತುಂಬ ಫುಲ್ ಡೆವಲಪ್ ಆಗಿರುವಂತಹ ಬ್ರೈನ್ ಇದೆ ಮತ್ತು ನರಗಳಿದ್ದಾವೆ. ಸೊ ಅದ್ರಗಳ ಮೂಲಕ, ಇವನ್ ಪಂಚೇಂದ್ರಿಯಗಳ ಮೂಲಕ ನಾವು ಸ್ಟಿಮ್ಯುಲಸನ್ನು ತುಂಬ ಈಸಿಯಾಗಿ ಕ್ಯಾಚ್ ಮಾಡಿ ಅದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಡ್ತೀವಿ. ಓಕೆ, ಸೊ ಈ ರೀತಿಯಾದಂತಹ ಗುಣಲಕ್ಷಣ ಸಾಮಾನ್ಯವಾಗಿ ಅನಿಮಲ್ ಕಿಂಗ್ಡಮ್ನಲ್ಲಿ ಬರುವಂತಹ ಎಲ್ಲ ಜೀವಿಗಳಲ್ಲೂ ಕಂಡುಬರುತ್ತೆ. ಓಕೆ, and last very important is reproduction. ಹೌದಾ? ಸೊ ದೀಸ್ ಆರ್ಗ್ಯಾನಿಸಮ್ಸ್ ಅಗೇನ್ ಇಲ್ಲಿ ಲೋವರ್ ಎನಿಮಲ್ಸ್ ಇರ್ತವೆ ಆ್ಯಂಡ್ ಹೈಯರ್ ಎನಿಮಲ್ಸು ಇರ್ತವೆ. ಇವಾಗ ನಾವು ಪ್ಲ್ಯಾಂಟ್ ಕಿಂಗ್ಡಮ್ ಕಲಿಬೇಕಾದ್ರೆ ಲೋವರ್ ಪ್ಲ್ಯಾಂಟ್ಸ್ ಯಾವ್ಯಾವುದು, ಆಲ್ಗೆ ಆಗ್ಬೋದು ಅಥವಾ ಬ್ರಯೋಫೈಟ್ಸ್ ಆಗ್ಬೋದು. ಹೈಯರ್ ಪ್ಲ್ಯಾಂಟ್ಸ್ ಅಂತಂದರೆ ಜಿಮ್ನೋಸ್ಪರ್ಮ್ಸ್ ಮತ್ತು ಎಂಜಿಯೋಸ್ಪರ್ಮ್ಸ್ ಅಂತ ಕಲ್ತಿದ್ವಿ. ಓಕೆ, ಇನ್ ದ್ಯಾಟ್ ಸೇಮ್ ವೇ ಎನಿಮಲ್ ಕಿಂಗ್ಡಮ್ನಲ್ಲಿನೂ ಡೈರೆಕ್ಟಾಗಿ ಒಂದು ಲಯನ್ ಅಂತ ಹುಟ್ಕೊಂಡ್ಬಿಟ್ಟಿಲ್ಲ, ಡೈರೆಕ್ಟಾಗಿ ಯಾವತ್ತೋ ಒಂದು ದಿವಸ ಒಂದು ಫಿಶ್ ಅಂತ ಹುಟ್ಕೊಂಡ್ಬಿಟ್ಟಿಲ್ಲ. ಸ್ಲೋ ಆಗಿ ಎವಲ್ಯೂಷನ್ ಆಗ್ತಾ ವಿಕಸನ ಆಗ್ತಾ ಸಿಂಪಲ್ ಎನಿಮಲ್ಸು ಎವಲ್ಯೂಷನ್ ಆಗಿ ಈ ಕಾಂಪ್ಲೆಕ್ಸ್ ಎನಿಮಲ್ಸ್ಗಳನ್ನು ಫಾರ್ಮ್ ಮಾಡಿರ್ತವೆ. ಅದನ್ನು ನಾವು ಕಲಿತೀವಿ ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿ ಲೋವರ್ ಎನಿಮಲ್ಸ್ಗಳಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡುಬರುತ್ತೆ ಆ್ಯಂಡ್ ಹೈಯರ್ ಎನಿಮಲ್ಸ್ಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಡುಬರುತ್ತೆ. ಈ ಲೋವರ್ ಎನಿಮಲ್ಸ್ ಇರ್ತಾವಲ್ಲ, ಅಸೆಕ್ಷುವಲ್ ಪ್ಲಸ್ ಸೆಕ್ಷುವಲ್ ಕೆಲವೊಂದು ಬಾರಿ. ಬಟ್ ಹೈಯರ್ ಎನಿಮಲ್ಸ್ಗಳಲ್ಲಿ ಯೂಶ್ವಲಿ ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಾವು ಕಾಣ್ಬೋದು. ಸೊ ದೀಸ್ ಆರ್ ಜಸ್ಟ್ ದ 5 ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದ ಮೆಂಬರ್ಸ್ ವಿಚ್ ಕಮ್ಸ್ ಅಂಡರ್ ಎನಿಮಲ್ ಕಿಂಗ್ಡಮ್ ಅಥವಾ ಎನಿಮಲಿಯಾ. ಯಾವ್ಯಾವುದು? ಮಲ್ಟಿಸೆಲ್ಯುಲರ್ ಆ್ಯಂಡ್ ಯೂಕ್ಯಾರಿಯೋಟಿಕ್, ಸೆಲ್ ವಾಲ್ ಈಸ್ ಅಬ್ಸೆಂಟ್, all the organs are present inside the body, then nutrition, locomotion, responsiveness and reproduction. Okay, ಇವಾಗ ಈ ಎನಿಮಲ್ ಕಿಂಗ್ಡಮ್ನಲ್ಲಿ 1 ಮಿಲಿಯನ್ ಸ್ಪೀಸೀಸ್ವರೆಗೂ ಕಂಡು ಹಿಡಿದಾರೆ ಅಂತಂದರೆ ಅಲ್ಲಿ ಕಂಪಲ್ಸರಿ ಕ್ಲಾಸಿಫಿಕೇಷನ್ ಅಗತ್ಯ ಇದ್ದೇ ಇದೆ. ಹೌದಾ? ಸೊ ಎಲ್ಲ 1 ಮಿಲಿಯನ್ ಸ್ಪೀಸೀಸ್ಗಳನ್ನು ಜಸ್ಟ್ ನೀವು ಎನಿಮಲ್ ಕಿಂಗ್ಡಮ್ ಅಂತ ಹೇಳಲಿಕ್ಕಾಗಲ್ಲ. ಈ ಎಲ್ಲ 1 ಮಿಲಿಯನ್ ಸ್ಪೀಸೀಸನ್ನು ನೀಟಾಗಿ ಅವರಲ್ಲಿರುವಂತಹ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲ್ಯಾರಿಟೀಸ್ಗಳ ಮೇಲೆ ನಾವು ಡಿವೈಡನ್ನು ಮಾಡಬೇಕು. ಸೊ
ಈ ಅನಿಮಲ್ ಕಿಂಗ್ಡಮ್ನ ಕ್ಲಾಸಿಫಿಕೇಶನ್ ಮಾಡಬೇಕು ಅಂತಂದರೆ ಕೆಲವೊಂದು ಗುಣಲಕ್ಷಣಗಳ ಆಧಾರದ ಮೇಲೆ ಬೇಸ್ಡ್ ಆನ್ ಸಮ್ ಕ್ಯಾರೆಕ್ಟರ್ಸ್ ದೀಸ್ ಅನಿಮಲ್ ಕಿಂಗ್ಡಮ್ ಹ್ಯಾಸ್ ಬೀನ್ ಕ್ಲಾಸಿಫೈಡ್. ಓಕೆ, now first we'll list out all those characters based on which we are classifying the animal kingdom. ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಈ ಅನಿಮಲ್ ಕಿಂಗ್ಡಮ್ನ ಕ್ಲಾಸಿಫೈ ಮಾಡಿದಾರಲ್ಲ ಅವನ್ನ ನಾವು ಈ ವಿಡಿಯೋದಲ್ಲಿ ಲಿಸ್ಟ್ ಮಾಡೋಣ. ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್, ಈ ಎಲ್ಲ ಕ್ಯಾರೆಕ್ಟರ್ಸ್ ಇದೇನು ಇವಾಗ ಕ್ಯಾರೆಕ್ಟರ್ಸ್ ನಾವು ಲಿಸ್ಟ್ ಮಾಡ್ತೀವಲ್ಲ ಅದೆಲ್ಲ ಕ್ಯಾರೆಕ್ಟರ್ಸನ್ನು ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಯಾವ ಬೇಸಿಸ್ ಮೇಲೆ ಅನಿಮಲ್ ಕಿಂಗ್ಡಮ್ನ ನಾವು ಕ್ಲಾಸಿಫೈ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಸೊ ಯಾಕೆ ಈ ಪಾಯಿಂಟು? ಬಿಕಾಸ್ ದೀಸ್ ಆರ್ ಮಲ್ಟಿಸೆಲ್ಯುಲರ್. ಓಕೆ, ಸೊ ಮಲ್ಟಿಸೆಲ್ಯುಲರ್ ಅಂತಂದರೆ ಅಲ್ಲಿ ಒಂದು 10-20 ಸೆಲ್ಸ್ ಅಲ್ಲ, ಮಿಲಿಯನ್ಸ್ವರೆಗೂ ಸೆಲ್ಸ್ ಇರ್ತವೆ ಬಾಡಿನಲ್ಲಿ. ಸೊ ಇವೆಲ್ಲ ಸೆಲ್ಸು ಹೆಂಗೆ ಅರೇಂಜ್ಮೆಂಟ್ ಆಗಿದ್ದಾವೆ ಅಂತ ಸ್ಟಡಿ ಮಾಡಿ ಅದರ ಬೇಸ್ ಮೇಲೆ ಕೂಡ ನಾವು ಅನಿಮಲ್ ಕಿಂಗ್ಡಮ್ನ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ ಬಾಡಿ ಪ್ಲ್ಯಾನ್. ಓಕೆ, ಬಾಡಿ ಪ್ಲ್ಯಾನ್ ಅಂತಲೂ ಕರೀತಾರೆ ಅಥವಾ ಬಾಡಿ ಸಿಮೆಟ್ರಿ ಅಂತಲೂ ಕರೀತಾರೆ. ವಾಟ್ ಡಸ್ ದಿಸ್ ಮೀನ್? ಜನರಲ್ ಆಗಿ ಇವಾಗ ನಾವು ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ತಗೊಂಡ್ರೆ ಅಲ್ಲಿ ಬಾಡಿ ಪ್ಲ್ಯಾನ್ ಏನಿರುತ್ತೆ, ಒಂದು ರೂಟ್ ಇರಬೇಕು, ಸ್ಟೆಮ್ ಇರಬೇಕು, ಕಾಂಡ ಇರಬೇಕು, ಅಲ್ಲಿ ಲೀವ್ಸ್ ಬೆಳಿಬೇಕು, ಆಮೇಲೆ ಫ್ಲವರ್ಸ್ ಆಗಬೇಕು. ಇದು ನಮಗೆ ಒಂದು ಜನರಲ್ ಕಾನ್ಸೆಪ್ಟ್, ಹೌದಾ? ಅದೇ ಥರ ನೀವು ಅನಿಮಲ್ ಕಿಂಗ್ಡಮ್ ತಗೊಂಡ್ರೆ ಜನರಲ್ ಆಗಿ ಸಾಮಾನ್ಯವಾಗಿ ಈ ಅನಿಮಲ್ಗಳ ಬಾಡಿ ಯಾವ ರೀತಿ ಇರುತ್ತೆ ಅಂತ ಸ್ಟಡಿ ಮಾಡಿ ಅದರ ಬೇಸಿಸ್ ಮೇಲೂ ಕೂಡ ನಾವು ಅನಿಮಲ್ ಕಿಂಗ್ಡಮ್ನ ಕ್ಲಾಸಿಫೈ ಮಾಡ್ಬೋದು. ಇದನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಈ ಅನಿಮಲ್ ಕಿಂಗ್ಡಮ್ನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರೀತಾರೆ. ಇದೆಲ್ಲ ವರ್ಡ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಟೆಕ್ಸ್ಟ್ ಬುಕ್ನಲ್ಲಿದೆ. ನೆಕ್ಸ್ಟ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದೆಲ್ಲ ವರ್ಡ್ಸ್ನ ನೀವು ಕಂಪಲ್ಸರಿ ಆಗಿ ಓದಿ ಪ್ರಾಕ್ಟೀಸ್ ಮಾಡಲೇಬೇಕು, ಅಂದಷ್ಟೇ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ. ಆ್ಯನಿಮಲ್ ಕಿಂಗ್ಡಮ್ ತುಂಬ ದೊಡ್ಡ ಚಾಪ್ಟರ್, ಬಟ್ ತುಂಬ ಜನ ಇದನ್ನು ಡಿಫಿಕಲ್ಟ್ ಆಗಿದೆ, ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಕೇಳ್ತಾರೆ. ಬಟ್ ಇಟ್ ಈಸ್ ವೆರಿ 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 ಈಸಿ. ನೀವು ಎಲ್ಲ ವರ್ಡ್ಸನ್ನ ನೀಟಾಗಿ ನೋಡ್ಕೊಂಡ್ಬಿಟ್ರಿ ಅಂತಂದರೆ ಆ್ಯನಿಮಲ್ ಕಿಂಗ್ಡಮ್ ಈಸ್ ದ ಈಸಿಯೆಸ್ಟ್ ಲೆಸನ್. ಓಕೆ, ಸೊ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ನೇಚರ್. ಓಕೆ, ಇದೇನು ಅಂತ ನಾವು ಆಮೇಲೆ ಕಲಿಯೋಣಂತೆ. ಜಸ್ಟ್ ಇವಾಗ ಡೈ ಅಂದರೆ 2, ಟ್ರೈ ಅಂದರೆ 3 ಅಂತ ನೆನ್ಪಿಟ್ಕೊಳ್ಳಿ. ಸೊ ಡಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್ ನೇಚರ್. ಓಕೆ, ಫೋರ್ತ್ ಒನ್ ಯಾವುದು ಅಂದರೆ ಸೀಲೋಮ್. SCOELOM. ಸೀಲೋಮ್ ಅಂತಂದರೆ ಈ ಕುಹೂರ ಅಂದರೆ ಕ್ಯಾವಿಟಿ ಅಂತ ಕರಿತೀವಲ್ಲ ನಾವು. ಸೊ ಈ ಪ್ರಾಣಿಗಳ ದೇಹದಲ್ಲಿರುವಂತಹ ಕ್ಯಾವಿಟಿ ಬೇಸಿಸ್ ಮೇಲೂ ನಾವು ಇವನ್ನ ಕ್ಲಾಸಿಫಿಕೇಶನ್ ಮಾಡ್ಬೋದು. ಓಕೆ, ಫಿಫ್ತ್ ಒನ್ ಈಸ್ ಅಬೌಟ್ ಸೆಗ್ಮೆಂಟೇಷನ್. ಸೆಗ್ಮೆಂಟೇಷನ್ ಅಂತಂದರೆ ವಿಭಜನೆ, ಹೌದಾ? ಸೊ ಈ ಆ್ಯನಿಮಲ್ಗಳ ಬಾಡಿನಲ್ಲಿ ಸೆಗ್ಮೆಂಟೇಷನ್ಸ್ ಇರ್ತವೆ. ಅದರ ಬೇಸಿಸ್ ಮೇಲೆ ನಾವು ಆ್ಯನಿಮಲ್ ಕಿಂಗ್ಡಮ್ನ ಕ್ಲಾಸಿಫೈ ಮಾಡ್ಬೋದು. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಅಬೌಟ್ ನೋಟೋಕಾರ್ಡ್, ಅಂದರೆ ಈ ಬೆನ್ನು ಹುರಿ ಅಂತ ಹೇಳ್ತೀವಲ್ಲ ಅದರ ಬೇಸಿಸ್ ಮೇಲೂ ನಾವು ಆ್ಯನಿಮಲ್ಸ್ಗಳನ್ನು ಕ್ಲಾಸಿಫೈ ಮಾಡ್ಬೋದು. ಸೊ ಆ್ಯನಿಮಲ್ ಕಿಂಗ್ಡಮ್ ಈಸ್ classified based on certain characters. Which are those characters? Arrangement of cells. Repeat along with me. Arrangement of cells, then body plan or body symmetry, then diploblastic and triploblastic, then coelom, segmentation and notochord. ಇದೆಲ್ಲವನ್ನು ನಾವು ಒಂದೊಂದಾಗಿ ಓದ್ತಾ ಹೋಗೋಣ. and we'll study how the animal kingdom has been classified. okay, ಇವಾಗ ನಾನು ಒಂದು ಇಂಪಾರ್ಟೆಂಟ್ ಚಾರ್ಟ್ ಕೊಡ್ತೀನಿ ನಿಮಗೆ. ಈ ಆ್ಯನಿಮಲ್ ಕಿಂಗ್ಡಮ್ನ ರಫ್ಲಿ ನಾವು ನಾನ್ ಕಾರ್ಡೇಟ್ಸ್ ಮತ್ತು ಕಾರ್ಡೇಟ್ಸ್ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಅಂದರೆ ಅಕಶೇರುಕಗಳು ಮತ್ತು ಕಶೇರುಕಗಳು ಅಂತ. ಸೊ ಇದೆಲ್ಲ ವರ್ಡ್ಸ್ ನಿಮಗೆ ಕನ್ನಡದಲ್ಲಿ ಗೊತ್ತಿರಬಹುದು. ಸ್ಪಂಜು ಪ್ರಾಣಿಗಳು, ವಲಯವಂತುಗಳು, ಸಂಧಿಪದಿಗಳು. ಸೊ ಇವನ್ನೆಲ್ಲ ನಾವು ಇಂಗ್ಲೀಷ್ನಲ್ಲಿ ಒಂದು ಸತಿ ವರ್ಡ್ಸ್ನ ನೋಡ್ಕೊಂಡ್ಬಿಟ್ವಿ ಅಂತಂದರೆ ಎವ್ರಿ ಟೈಮ್ ನಾನು ಅದನ್ನ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಸೊ ಫಸ್ಟ್ ವಿಲ್ ರೈಟ್ ದ ಕ್ಲಾಸಿಫಿಕೇಶನ್. ಆ್ಯಕ್ಚುಲಿ ನೀವು ಎಲ್ಲ ಈ ಪಾಯಿಂಟ್ಸ್ ಬರೋದ್ವಲ್ಲ, ಅದಾದಮೇಲೆ ನೀವು ಕ್ಲಾಸಿಫಿಕೇಶನ್ನ ಸ್ಟಡಿ ಮಾಡಬೇಕು. ಬಟ್ ಹಿಯರ್
ಇವಾಗಲೇ ನಾನು ಕ್ಲಾಸಿಫಿಕೇಷನ್ನ ಬರಿತಾ ಇದ್ದೀನಿ. ಯಾಕಂತಂದರೆ ಈ ಕ್ಯಾರೆಕ್ಟರ್ಸನ್ನು ಕಲಿಬೇಕಾದ್ರೆ ನಾನು ಕೆಲವೊಂದು ವರ್ಡ್ಸ್ಗಳನ್ನು ಯೂಸ್ ಮಾಡ್ತೀನಿ. ಅಂದರೆ ಪೊರಿಫೆರಾ, ಸಿಲೆಂಟೆರಟಾ, ಮೊಲಸ್ಕಾ, ಎಕ್ನೋಡೆರ್ಮೆಟಾ ಅಂತ. ಸೊ ಆವಾಗ ನಿಮಗೆ ಈ ವರ್ಡ್ ಅಂದರೆ ಏನು ಅಂತ ಕನ್ಫ್ಯೂಷನ್ ಆಗಬಾರ್ದು. ಫಸ್ಟ್ ವಿಲ್ ಸ್ಟಡಿ ದ ಕ್ಲಾಸಿಫಿಕೇಷನ್. ಒಂದು ಬ್ರೀಫಾಗಿ ಒಂದು ಸ್ಟಡಿ ಮಾಡೋಣ. ಸೊ ಅನಿಮಲ್ ಕಿಂಗ್ಡಮ್ನ 2 ರೀತಿಯಾಗಿ ಕ್ಲಾಸಿಫೈ ಮಾಡ್ತಾರೆ. ಒಂದನ್ನು ನಾನ್ ಕಾರ್ಡೇಟಾ ಅಂತ ಕರೀತಾರೆ, ನಾನ್ ಕಾರ್ಡೇಟಾ, ಆ್ಯಂಡ್ ಒನ್ ಮೋರ್ ಈಸ್ ಕಾರ್ಡೇಟಾ. ಓಕೆ, ಹಾಗಂದ್ರೆ ಏನು? ನಾನ್ ಕಾರ್ಡೇಟಾ ಅಂತಂದರೆ ಇನ್ವರ್ಟಿಬ್ರೇಟ್ಸ್, ಅಕಶೇರುಕಗಳು. ಕಾರ್ಡೇಟಾ ಅಂತಂದರೆ ವರ್ಟಿಬ್ರೇಟ್ಸ್, ಕಶೇರುಕಗಳು. ಸೊ ಅಕಶೇರುಕಗಳು ಮತ್ತು ಕಶೇರುಕಗಳು. ಓಕೆ, ಸೊ ಇದರಲ್ಲಿ ನಾವು ಕೆಲವೊಂದು ಫೈಲಮ್ಗಳನ್ನು ಕಲಿಬೇಕು. ಐ ಹೋಪ್ ಯು ರಿಮೆಂಬರ್ ಫೈಲಮ್ ಎಲ್ಲಿ ಬಂದಿತ್ತು? ಟ್ಯಾಕ್ಸಾನಮಿಕ್ ಹೈರಾರ್ಕಿನಲ್ಲಿ ಬಂದಿತ್ತು. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್ ಆ್ಯಂಡ್ ಸ್ಪೀಸೀಸ್. ಸೊ ಅದರಲ್ಲಿ ನಾವು ಈ ಫೈಲಮ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ PUC ಲೆವೆಲ್ಗೆ. ಸೊ ಈ ನಾನ್ ಕಾರ್ಡೇಟಾ ಅಕಶೇರುಕಗಳಲ್ಲಿ ಬರುವಂತಹ ಮೊದಲನೇದು ಯಾವುದು ಅಂತಂದರೆ ಪೊರಿಫೆರಾ. ಪೊರಿಫೆರಾ. ಓಕೆ, ಸೆಕೆಂಡ್ ಒನ್ ಸಿಲೆಂಟರೇಟಾ. ಸಿಲೆಂಟರೇಟಾ. ನೀವು ಹೆಂಗೆ ಇದನ್ನ ಪ್ರೊನೌನ್ಸ್ ಮಾಡ್ಲಿಕ್ಕೆ ಕಲಿತೀರಲ್ಲ ಅದೇ ರೀತಿ ನೀವು ಈಸಿಯಾಗಿ ಸ್ಪೆಲ್ಲಿಂಗ್ಸ್ಗಳನ್ನು ಬರಿತಾ ಹೋಗ್ಬೋದು. ಪ್ಲೀಸ್ ಕಾನ್ಸಂಟ್ರೇಟ್ ಮಾಡಿ. ಇದೆಲ್ಲ ಫೈಲಮ್ ಹೆಸರನ್ನ ನೀವು ನೀಟಾಗಿ ಸ್ಪೆಲ್ಲಿಂಗ್ ಸಮೇತ ಅದರ ಮೀನಿಂಗ್ ಸಮೇತ ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಬರೋಕ್ಕಿಂತ ಮುಂಚೆ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಲೆಸನ್ನು. ಓಕೆ, ಪೊರಿಫೆರಾ, ಸಿಲೆಂಟರೇಟಾ, ಅದಾದಮೇಲೆ ಟೀನೋಫೋರಾ. ಟೀನೋ, ಸಿ ಸೈಲೆಂಟ್ ಆಗುತ್ತೆ. ಟೀನೋಫೋರಾ, PHORA, ಟೀನೋಫೋರಾ. ಫೋರ್ತ್ ಒನ್ ಪ್ಲಾಥಿಹೆಲ್ಮಿಂಥಸ್. ಪ್ಲಾಥಿಹೆಲ್ಮಿಂಥಸ್. ಇದೆಲ್ಲ ವರ್ಡ್ಸು ಟೆಕ್ಸ್ಟ್ ಬುಕ್ನಲ್ಲೂ ಇದೆ. ಓಕೆ, ಪ್ಲಾಥಿಹೆಲ್ಮಿಂಥಸ್. ಫಿಫ್ತ್ ಒನ್ ಆಸ್ಕೆಲ್ಮೆಂಥಸ್. ಆಸ್ಕೆಲ್ಮೆಂಥಸ್. ಓಕೆ, ಸಿಕ್ಸ್ತ್ ಒನ್ ಪ್ಲಾಥಿಹೆಲ್ಮಿಂಥಸ್, ಆಸ್ಕೆಲ್ಮೆಂಥಸ್, ಅನಿಲಿಡಾ, ದೆನ್ ಆರ್ಥ್ರೋಪೋಡಾ, ಮೊಲಸ್ಕಾ, ಆ್ಯಂಡ್ ಎಕೈನೋಡರ್ಮೆಟಾ. ಆ್ಯಂಡ್ ಹಿಯರ್ ಇನ್ನೊಂದು ಬರುತ್ತೆ, ಅದನ್ನು ಹೆಮಿಕಾರ್ಡೇಟಾ ಅಂತ ಕರೀತಾರೆ. ಓಕೆ, 6, 7, 8, 9, 10. ಸೊ ಇದೆಲ್ಲವೂ ಆಲ್ ದೀಸ್ ಆರ್ ದ ಫೈಲಮ್ಸ್ ದ್ಯಾಟ್ ಕಮ್ ಅಂಡರ್ ನಾನ್ ಕಾರ್ಡೇಟಾ, ಇನ್ವರ್ಟಿಬ್ರೇಟ್ಸ್, ಅಕಶೇರುಕಗಳು. ಸೊ ಇದೆಲ್ಲವನ್ನು ಒಂದ್ಸತಿ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರುವಂತಹ ನೋಟ್ಸ್ನಲ್ಲೂ ಕೂಡ ಕನ್ನಡದಲ್ಲೂ ಬರೆದಿದ್ದೀನಿ. ಕಾನ್ಸಂಟ್ರೇಟ್ ಮಾಡಿ ಅದನ್ನು ರೆಫರ್ ಮಾಡಿ. ಫಸ್ಟ್ ಒನ್ ಪೊರಿಫೆರಾ ಅಂತಂದರೆ ಈ ಸ್ಪಂಜು ಪ್ರಾಣಿಗಳು. ಸಿಲೆಂಟರೇಟಾ, ಕುಟುಕು ಕಣವಂತುಗಳು. ಟೀನೋಫೊರಾಗೆ ಟೀನೋಫೋನಾ ಅಂತಲೇ ಕರೀತಾರೆ. ಪ್ಲಾಥಿಹೆಲ್ಮಿಂಥಸ್, ಚಪ್ಪಟೆ ಹುಳುಗಳು. ಆಸ್ಕೆಲ್ಮೆಂಥಸ್, ಇದನ್ನು ನಿಮ್ಯಾಟೋಡಾ ಅಂತಲೂ ಕರೀತಾರೆ. ನಿಮ್ಯಾಟೋಡಾ ಅಂತಂದರೆ ದುಂಡು ಹುಳುಗಳು, ನಿಮ್ಯಾಟೋಡಾ. ಓಕೆ, ಅಥವಾ ನಿಮ್ಯಾಟೋಡ್ಸ್. ನೆಕ್ಸ್ಟ್ ಅನಿಲಿಡಾ ಅಂತಂದರೆ ವಲಯವಂತುಗಳು. ಆರ್ಥ್ರೋಪೋಡಾ, ಸಂಧಿಪದಿಗಳು. ಮೊಲುಸ್ಕಾ ಅಂತಂದರೆ ಮೃದ್ವಂಗಿಗಳು. ನನ್ನ ಜೊತೆ ನೀವು ಹೇಳ್ತಾ ಇರಬೇಕು, ಮೊಲುಸ್ಕಾ ಅಂದರೆ ಮೃದ್ವಂಗಿಗಳು. ಎಕೈನೋಡರ್ಮಟಾ ಅಂತಂದರೆ ಕಂಟಕ ಚರ್ಮಿಗಳು. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಹೆಮಿಕಾರ್ಡೇಟಾಗೆ ಹೆಮಿಕಾರ್ಟ್ ಅಂತಲೇ ಕರೀತಾರೆ. ಸೊ ಒಂದು ಸತಿ ಓದ್ಬಿಡೋಣ ಇಂಗ್ಲೀಷ್ನಲ್ಲಿ. ಟ್ರೈ ಟು ಸೇ ಅಲಾಂಗ್ ವಿತ್ ಮೀ. ಪೊರಿಫೆರಾ, ಸಿಲೆಂಟರೇಟಾ, ಟೀನೋಫೋರಾ, ಪ್ಲಾಥಿಹೆಲ್ಮಿಂಥಸ್, ಆಸ್ಕೆಲ್ಮೆಂಥಸ್, Annelida, Arthropoda, Mollusca, Echinodermata and Hemichordata. Next, coming to Chordata, ಕಶೇರುಕಗಳಲ್ಲಿ 2 ರೀತಿ ಇರುತ್ತೆ. ಒಂದು ಪ್ರೋಟೋಕಾರ್ಡೇಟಾ and next one is vertebrata. ಓಕೆ, ಸೊ ಈ ಪ್ರೋಟೋಕಾರ್ಡೇಟಾನಲ್ಲಿ ಅಗೇನ್ 2 ಟೈಪ್ಸ್ ಇರುತ್ತೆ. ಒಂದನ್ನು ಯೂರೋಕಾರ್ಡೇಟಾ ಅಂತ ಕರೀತಾರೆ, ಯೂರೋಕಾರ್ಡೇಟಾ, ಆ್ಯಂಡ್ ಸಿಫ್ಯಾಲೋಕಾರ್ಡೇಟಾ. ಓಕೆ, ಸೊ ಪ್ರೋಟೋಕಾರ್ಡೇಟಾ ಮತ್ತು ವರ್ಟಿಬ್ರೇಟಾ ಎರಡು ಎಲ್ಲಿ ಬರ್ತವೆ? ಕಾರ್ಡೇಟಾನಲ್ಲಿ ಬರ್ತವೆ. ಪ್ರೋಟೋಕಾರ್ಡೇಟಾನಲ್ಲಿ 2 ಟೈಪ್ಸ್, ಯೂರೋಕಾರ್ಡೇಟಾ ಆ್ಯಂಡ್ ಸಿಫ್ಯಾಲೋಕಾರ್ಡೇಟಾ. ಸರಿನಾ? ನೆಕ್ಸ್ಟ್ ವರ್ಟಿಬ್ರೇಟಾದಲ್ಲಿ ಮೇಲೆ ಬರೆಯೋಣ. ನೆಕ್ಸ್ಟ್ ವರ್ಟಿಬ್ರೇಟಾ
ವರ್ಟಿಬ್ರೇಟಾ. ಸರಿನಾ? ಇಲ್ಲಿ ಯಾವ್ಯಾವ ಬರ್ತಾವೆ ಅಂತಂದರೆ, ಮೊದಲನೇದಾಗಿ ಸೈಕ್ಲೋಸ್ಟೊಮ್ಯಾಟಾ ಫಸ್ಟ್ ಒನ್. ನೆಕ್ಸ್ಟ್ ಯಾವುದು ಅಂತಂದರೆ ಕಾಂಡ್ರಿಕ್ಟೈಸ್, ಸ್ಪೆಲ್ಲಿಂಗ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಆಸ್ಟಿಕ್ಟೈಸ್. ಓಕೆ, ನೆಕ್ಸ್ಟ್ ಒನ್ ಆಂಫಿಬಿಯನ್ಸ್. ನೆಕ್ಸ್ಟ್ reptiles, then aves, and last one is mammals. ಸೊ ಸದ್ಯಕ್ಕೆ ಎವಲ್ಯೂಷನ್ನು ಇಲ್ಲಿವರೆಗೂ ಆಗಿದೆ, ಮ್ಯಾಮಲ್ಸ್ವರೆಗೂ ಆಗಿದೆ. ಸೈಕ್ಲೋಸ್ಟೊಮ್ಯಾಟ ಅಂತಲೇ ಹೇಳ್ತಾರೆ. ಕಾಂಡ್ರಿಕ್ಟೈಸ್ ಮತ್ತು ಆಸ್ಟಿಕ್ಟೈಸ್ ಅಂತಂದರೆ ಇವೆರಡು ಫಿಶಸ್. ಓಕೆ, ಸೊ ಫಿಶಸ್, ಅದಾದಮೇಲೆ ಆಂಫಿಬಿಯನ್ಸ್ ಅಂದರೆ ಉಭಯವಾಸಿಗಳು, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು, ಏವ್ಸ್ ಅಂದರೆ ಬರ್ಡ್ಸ್ ಅಂದರೆ ಪಕ್ಷಿಗಳು, ಆ್ಯಂಡ್ ಲಾಸ್ಟ್ ಒನ್ ಮ್ಯಾಮಲ್ಸ್ ಅಂತಂದರೆ ಸ್ತನಿಗಳು. ಸೊ ಎನಿಮಲ್ ಕಿಂಗ್ಡಮ್ ಚಾಪ್ಟರ್ ಮುಗಿಬೇಕು ಅಂತಂದರೆ ಇದೆಲ್ಲ ಹೆಡ್ಡಿಂಗ್ಗಳ ಡಿಸ್ಕ್ರಿಪ್ಷನ್ನ ಓದಬೇಕು. ಡಿಫಿಕಲ್ಟ್ ಅಂತ ಮುಂಚೆನೇ ಅಂದ್ಕೊಂಡು ಬಿಡಬೇಡಿ, ತುಂಬ ಈಸಿ ಆಗಿದೆ. ಆ್ಯಂಡ್ ಎನಿಮಲ್ ಕಿಂಗ್ಡಮ್ ಈಸ್ ಮೈ ಫೇವ್ರೆಟ್ ಚಾಪ್ಟರ್. ಯಾಕೆ ಅಂತಂದರೆ ಮೇನ್ ರೀಸನ್, ಐ ಹ್ಯಾವ್ ಡನ್ ಮೈ MSc ಇನ್ ಝಾಲಜಿ. ಪ್ರಾಣಿಶಾಸ್ತ್ರದಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡೋದ್ರಿಂದ ನಂಗೆ ಈ ಲೆಸನ್ ತುಂಬ ಈಸಿ ಅನಿಸುತ್ತೆ. ಈವನ್ ನಿಮಗೂ ಕೂಡ ಎಕ್ಸ್ಪ್ಲನೇಷನ್ ಫುಲ್ ಇಲ್ಲಿವರೆಗೂ ಮುಗಿದ ಮೇಲೆ ನೀವೇ ಹೇಳ್ತೀರಾ ಇದು ತುಂಬ ಈಸಿ ಆಗಿರುವಂತಹ ಚಾಪ್ಟರ್ ಮೇಡಮ್ ಅಂತ. ಸರಿನಾ? ಸೊ ನೆಕ್ಸ್ಟ್ ವಿಡಿಯೋದಿಂದ ಫಸ್ಟ್ ನಾವು ಈ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಇತ್ತಲ್ಲ, ಅದೆಲ್ಲ 6 ಕ್ಯಾರೆಕ್ಟರ್ಸನ್ನು ಡಿಟೇಲ್ ಆಗಿ ಸ್ಟಡಿ ಆದಮೇಲೆ ಇದನ್ನು 1 by 1 ಫೈಲಮ್ನ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇನ್ ದಿಸ್ ವಿಡಿಯೋ ಏನೇನು ಕಲ್ತ್ವಿ ಅಂತಂದರೆ, ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಎನಿಮಲ್ ಕಿಂಗ್ಡಮ್, ಅದಾದಮೇಲೆ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್, ಯಾವ ಗುಣಲಕ್ಷಣಗಳ ಆಧಾರದ ಮೇಲೆ ಈ ರೀತಿಯಾದಂತಹ ಕ್ಲಾಸಿಫಿಕೇಷನ್ನ ಮಾಡಿದ್ದೀವಿ ಅಂತ ಕಲ್ತ್ವಿ. ಅದಾದಮೇಲೆ ಕ್ಲಾಸಿಫಿಕೇಷನ್ ಆಫ್ ಎನಿಮಲ್ ಕಿಂಗ್ಡಮ್, ಒಂದು ನಾನ್ ಕಾರ್ಡೇಟಾ ಅಂದರೆ ಅಕಶೇರುಕಗಳು, ಇನ್ನೊಂದು ಕಾರ್ಡೇಟಾ. ಇದೆಲ್ಲ ಸ್ಪೆಲ್ಲಿಂಗ್ಸನ್ನು ಪ್ಲೀಸ್ ಒಂದ್ಸತಿ ಬರೋದು ಪ್ರಾಕ್ಟೀಸ್ ಮಾಡಿ, ಸ್ಪೆಲ್ಲಿಂಗ್ಸ್ ಬರಬೇಕು, ಹೇಳಿಕ್ಕೆ ಬರಬೇಕು. ನಾನು ನೆಕ್ಸ್ಟ್ ವಿಡಿಯೋದಿಂದ ಸಿಲೆಂಟರೇಟಾ ಅಂತ ಹೇಳ್ಬಿಡ್ತೀನಿ, ನೀವು ನೆನ್ಪಿಟ್ಕೋಬೇಕು. ಸಿಲೆಂಟರೇಟಾ ಅಂದರೆ ಅದು ನಾನ್ ಕಾರ್ಡೇಟಾ, ಕಾಂಡ್ರಿಕ್ಟೈಸ್ ಅಂತ ಹೇಳಿದರೆ ಅದು ಕಾರ್ಡೇಟಾ, ಫಿಶಸ್ ಅಂತ ಹೇಳಿದರೆ ಅದು ಕಾರ್ಡೇಟಾ. ಸೊ ಜಸ್ಟ್ ಸಿಂಪಲ್ ಆಗಿ ಟೆಸ್ಟ್ ಮಾಡೋಣ. ಪೊರಿಫೆರಾ ನಾನ್ ಕಾರ್ಡೇಟಾ, ಆಂಫಿಬಿಯನ್ಸ್ ಕಾರ್ಡೇಟಾ, ಎನಿಲಿಡಾ ನಾನ್ ಕಾರ್ಡೇಟಾ, ಮ್ಯಾಮಲ್ಸ್ ಕಾರ್ಡೇಟಾ, ಸೈಕ್ಲೋಸ್ಟೊಮ್ಯಾಟಾ ಕಾರ್ಡೇಟಾ, ಎಕೈನೋಡರ್ಮೆಟಾ ಅಗೇನ್ ಇಟ್ ಈಸ್ ನಾನ್ ಕಾರ್ಡೇಟಾ. ಸೊ ಹೀಗೆ ನೀವು ಲಿಂಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ. ಓಕೆ, ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಕಾನ್ಸೆಪ್ಟ್ ಆಫ್ ಬೇಸಿಸ್ ಆಫ್ ಎನಿಮಲ್ ಕ್ಲಾಸಿಫಿಕೇಷನ್. ಅಲ್ಲಿವರೆಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನ ರೆಫರ್ ಮಾಡಿ ಇದೆಲ್ಲ ನೋಟ್ಸ್ನ ಒಂದ್ಸತಿ ಓದ್ಕೊಳ್ಳಿ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.